ಅಲ್ಲೆಲ್ಲ ಏನ್ ಸಮಸ್ಯೆ ಆಗಿಲ್ಲ ನಿಮಗೆ ಬೇರೆ ಕಡೆ ತೆರವುಗೊಳಿಸುವಾಗ? ಅದು ಸಣ್ಣ ಸಣ್ಣ ಸಮಸ್ಯೆನೆ, ಅದು ಏನು ದೊಡ್ಡ ವಿಷಯ ಇಲ್ಲ. ಓಕೆ, ಇದ್ರಲ್ಲೇ ಇದ್ರಲ್ಲೂ ಇವ್ರು ಏನು ಮಾಡಿಲ್ಲ ಸರ್. ಆಕ್ಚುಲಿ ಇನೋವಾದಲ್ಲಿ ಇಬ್ರು ಬಂದ್ರಲ್ಲ, ಅವರೇ ಬಂದು ಬಂದ ತಕ್ಷಣ ಹಂಗೆ ಸುತ್ತಿ ಹಾಕಿ ಬಿದ್ಬಿಟ್ಟ. ಆಮೇಲೆ ನಮ್ ಸಾವಿತ್ರಿ ಮೇಡಮ್ನು ರುಚಿತಾ ಮೇಡಮ್ಗೂ ಹೋಗಿ ಹೊಡ್ತಿದ್ರು. ಎಲ್ಲಿದ್ದಾರೆ ಸಾವಿತ್ರಿ ಮೇಡಮ್? ಅವರೆಲ್ಲ ಇವಾಗ ಇದು ಬೌರಿಂಗ್ ಇದಕ್ಕೆ ಹೋಗಿದ್ದಾರೆ. ಇಲ್ಲ NC ಏನೋ ಮಾಡೋದಕ್ಕೆ ಹೋಗಿದ್ದಾರೆ. ಮೆಡಿಕಲ್ ಅದಕ್ಕೆ MLC ಅಲ್ಲೇ ಹೋಗಿದ್ದಾರೆ. ಸುಮಾರು ಎಷ್ಟು ಜನ ಅಧಿಕಾರಿಗಳ ಮೇಲೆ ಅಥವಾ ನಿಮ್ಮ ಡ್ರೈವರ್ಗಳ ಮೇಲೆ ನಮ್ಮ ಡ್ರೈವರ್ ಒಬ್ರು, ಅಧಿಕಾರಿ ಮೇಲೆ ಒಂದು 4-5 ಜನ ಮೇಲೆ ಮಾಡಿದ್ದಾರೆ. ನೀವೇನು BBMPಯಲ್ಲಿ ಅಥವಾ GBಯಲ್ಲಿ ನೀವೇನು? ಇಲ್ಲ, ನಾವು ಬಂದು ಮೇಸ್ತ್ರಿ ಆಗಿದ್ದೀವಿ. ನೀವು ಮೇಸ್ತ್ರಿ ಆಗಿದೆ ಅಂದ್ರೆ ಉಸ್ತುವಾರಿ ನೋಡ್ಕೊಳ್ತೀರಾ ನೀವೆಲ್ಲ ಟೋಟಲ್? ಇಲ್ಲ, ನಮ್ದು ಶಿವಾಜಿನಗರ ಸಬ್ ಡಿವಿಷನ್ ಬರುತ್ತಲ್ಲ, ಅದ್ರ ಮಾತ್ರ. ಓಕೆ, ನೀವು ಬೆಳಗ್ಗೆ ಎಷ್ಟು ಗಂಟೆಗೆ ಬಂದ್ರಿ ಇಲ್ಲಿ? 10:30. ಏನ್ ತಮ್ಮ ಹೆಸರೇನು? ವಿಜಯನ್ ಅಂತ ತಮ್ಮ ಹೆಸರು. ಓಕೆ, ನಿಮ್ಗೆ ಇಲ್ಲಿ ಬರುವಾಗ ಊಹೆ ಇರ್ಲಿಲ್ಲ ಈ ತರ ಆಗಬಹುದು ಅಂತ? ನಿಮ್ಗೆ ಇಲ್ಲ, ಸುಮಾರು ಕಡೆ ಮಾಡಿದೀವಲ್ಲ ನಾವು, ಅದಕ್ಕೆ ಅದ್ರಲ್ಲಿ ಸಣ್ಣ ಪ್ರಾಬ್ಲಮ್ ಆಗುತ್ತೆ, ಆದ್ರೆ ಇಷ್ಟು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಓಕೆ, ಎಷ್ಟು JCBಗಳು ಬಂದಿದ್ದಾವೆ ಇವತ್ತು? ಒಂದೇ JCB. ಹೆಚ್ಚುವರಿ ಪೊಲೀಸ್ ಪ್ರೊಟೆಕ್ಷನ್ ಕೂಡ ಇರ್ಲಿಲ್ವಾ? ಇಲ್ಲ, 3 ಜನ ಇದ್ರು. ಆಕ್ಚುಲಿ ಇದು ನಿಂತ್ಕೊಂಡಿತ್ತು ವಯಸ್ಸಲ್ಲ, ಅದ್ರಲ್ಲಿ 3-4 ಜನ ಇದ್ರು. ಇವ್ರು ಬಂದಿದ್ದಕ್ಕೆ ಅವ್ರಿಗೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಇವ್ರು ಸ್ಪ್ರೇ ಹೊಡೆದು ಮಾಡಿದ್ದಕ್ಕೆ ಅವ್ರು ಬರೀ ವಿಡಿಯೋ ತಗೊಂಡ್ರು, ಆದ್ರೆ ಅವ್ರನ್ನ ಏನು ಕೇಳಲಿಲ್ಲ. ಅವ್ರ ಹಿಂದೆ ಹೋಗಿ ಅವ್ರನ್ನ ಯಾಕೆ ಹಂಗ್ ಮಾಡ್ತೀರಾ ಅಂತಾನು ಕೇಳಲಿಲ್ಲ. ಆಮೇಲೆ ಎಲ್ಲ ಮಾಡಿ ಮುಗಿಸ್ಮೇಲೆನು ಅವ್ರಿಬ್ರು ನಿಂತ್ಕೊಂಡು ಫುಲ್ ಗಲಾಟೆ ಮಾಡ್ತಾ ಇದ್ದಾರೆ ಅವರಿಬ್ರು. ಆಮೇಲೆ ನಾನು ಬಂದು ಅವ್ರ ಹತ್ರ ಮಾತಾಡಿ, ಏನಪ್ಪಾ ನಿಮ್ದು ಇವಾಗ ನಮ್ಗೆ ಕೊಟ್ಟಿರೋದು ನಮ್ಮ ಅಧಿಕಾರಿ ಅವರು ಹೋಗಿ ಮಾಡಿ ಅಂತ ನಮ್ಗೆ ಇದು ಆದೇಶ ಕೊಟ್ಟಿದ್ದಾರೆ. ನಾವು ಅದಕ್ಕೆ ಬಂದಿದ್ದು, ನೀವ್ ಯಾಕೆ ಬಂದು ಇದು ಮಾಡ್ತೀರಾ ಅಂತ, ನೀವ್ ಯಾರು ಬರೋಕೆ ಹಿಂಗೆ ಹಂಗಂತ ಕೆಟ್ಟ ಮಾತೆಲ್ಲ ಮಾತಾಡಿದ್ರು ಸರ್. ನೀವು ಆರಾಮಾಗಿದ್ದೀರಲ್ಲ? ಆರಾಮಾಗಿ, ನಿಮ್ಮೇನು ಗಾಯ ಆಗಿಲ್ಲ ಅಲ್ಲ? ಯು ಆರ್ ಫೈನ್. ಓಕೆ, ಪ್ಲೀಸ್ ಟೇಕ್ ಕೇರ್. ನಿಮ್ JCB ಡ್ರೈವರ್ಗಳು ಎಲ್ಲಿದ್ದಾರೆ? ಇಲ್ಲ ಇದಾವೆ. ಇಲ್ಲಿ JCB ಡ್ರೈವರ್ಗಳು ಯಾರಪ್ಪ ಎಲ್ಲಿದ್ದಾರೆ? ಎಲ್ರು JCB ಡ್ರೈವರ್ಗಳು? ಅವ್ರಿಗೂ ಅಟ್ಯಾಕ್ ಆಗಿದ್ಯಾ? ಹಾಸ್ಪಿಟಲ್ ಕರ್ಕೊಂಡು JCB ಡ್ರೈವರ್ಗಳ ಮೇಲೂ ಅಟ್ಯಾಕ್ ಆಗಿದ್ಯಾ? ಅವ್ರಿಗೂ ಗಾಯಗಳಾಗಿದ್ಯಾ? ಯಜಮಾನ್ರ ನೀವು ಮಾತಾಡ್ತಾ ಇದ್ರಿ. ಪೆಪ್ಪರ್ ಸ್ಪ್ರೇ, ಡ್ರ್ಯಾಗನ್ ಪೆಪ್ಪರ್ ಸ್ಪ್ರೇ ಕಣ್ಣು ಕೊಡ್ತಿದ್ದಾರೆ ಅಂದ್ರೆ ಪ್ರೀ ಪ್ಲಾನ್ಡ್ ನೀವ್ ಹೇಳೋದು ಯಜಮಾನ್ರೆ? ಓಕೆ, ಕೈಯಲ್ಲಿ ಪೆಪ್ಪರ್ ಸ್ಪ್ರೇ ಹಿಡ್ಕೊಂಡ್ ಬಂದ್ರು, ನೀವು ಈ ತರ ಡೆಮಾಲಿಷನ್ ಕಾರ್ಯ ಮಾಡ್ತಿರೋದು ನೋಡಿದ್ರು, ಹೊಡೆದ್ರು. ಇವಾಗ ನಾವೆಲ್ಲ ಒಂದು 35 ಜನ ಇದ್ದೀವಲ್ಲ, 35 ಜನ ಮೇಲೆ ಅಟ್ಯಾಕ್ ಮಾಡಕ್ ಆಗಲ್ಲ. ಒಂದು ಹೊಡೆದ್ರು ಒಂದು 10 ಜನ 20 ಜನ ಓಡೋಗ್ತಾರೆ. ಅದು ಬಂದು ಆ ತರ ಒಂದು ಪವರ್ ಆಗಿರೋದು. ಅದು ಸೆಲ್ಫ್ ಡಿಫೆನ್ಸ್ ಗೆ, ಈ ಕಾಡು ಒಳಗಡೆ ಎಲ್ಲಾದ್ರೂ ಹೋಗಕ್ಕೆ ಅದು ಇಟ್ಕೊಳ್ಳೋದು. ಸೆಲ್ಫ್ ಡಿಫೆನ್ಸ್ ಗೆ, ಹೆಣ್ಮಕ್ಳಿಗೆ ಸೆಲ್ಫ್ ಡಿಫೆನ್ಸ್ ಗೆ ಆ ತರ ಅಟ್ಯಾಕ್ ಮಾಡಕ್ ಬಂದ್ರೆ. ಆದ್ರೆ ಇವರು ಜನಗಳ ಮಧ್ಯದಲ್ಲಿ ಬಂದು ಅವ್ರ ಮುಖಕ್ಕೆ ಹೊಡಿತಾರೆ, ಹೆಣ್ಣು ಮಕ್ಕಳ ಮುಖಕ್ಕೆ ಹೊಡಿತಾರೆ. ಇದು ಬಂದು ಸಾಧಾರಣ ವಿಷಯನೇ ಇಲ್ಲ ಸರ್. ಇವ್ರು ಹಂಗಾದ್ರೆ ಎಷ್ಟು ಪ್ಲಾನ್ ಮಾಡ್ಕೊಂಡು ಬಂದಿರ್ಬೇಕು. ಆಯ್ತು ವಿಜಯನ್ ಅವರೇ, ಯು ಪ್ಲೀಸ್ ಟೇಕ್ ಕೇರ್. ಓಕೆ, ನಿಮ್ ಆರೋಗ್ಯ ಬಹಳ ಮುಖ್ಯ, ನಿಮ್ ಸೇಫ್ಟಿ ಕೂಡ ಬಹಳ ಮುಖ್ಯ. ಯು ಪ್ಲೀಸ್ ಟೇಕ್ ಕೇರ್. ಓಕೆ, ಹೇಳಿ. ಬಡವರು ಏನು ಸಹಾಯ ಮಾಡ್ಕೊಂಡು ಏನು ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದಾರ, ಅವ್ರ ಹತ್ರ ಏನು ಹೇಳಿ. ಅವನು ಏನೋ ಸಂಪಾದನೆ 10-20 ತಗೊಂಡು ಹೋಗ್ತಾರ, ಏನೋ ಸಂಪಾದನೆ ಮಾಡ್ಕೊಂಡು ಹೋಗ್ತಾರ. ಅವ್ರಿಗೆ ಅಂಗಡಿ ಎಲ್ಲ ಬಿಚ್ಚಿ ಗಿಚ್ಚಿ ಮಾಡ್ತಾರೆ. ಏನಾಯ್ತು, ಸರ್ಕಾರ ಮಾಡೋ ಕೆಲಸನ ಸರ್ಕಾರ ಮಾಡುತ್ತೆ. ಒಂದ್ ವೇಳೆ ಅದನ್ನ ಪ್ರಶ್ನೆ ಮಾಡ್ಬೇಕು ಅಂದ್ರೆ ಯಜಮಾನ್ರೆ ಇಲ್ಲಿ ಬನ್ನಿ ಕೇಳಿ. ನೀವು ಎಣ್ಣೆ ಬೇರೆ ಹೊಡೆದಿದ್ದೀರಿ, ಆದ್ರೂ ನಿಮ್ಗೆ ಹೇಳ್ಬಿಡ್ತೀನಿ ಕೇಳಿ ಯಜಮಾನ್ರೆ. ನೋಡಿ, ಹೊಡೆದಿದ್ದೀರಿ ನನ್ಗೆ ಗೊತ್ತು, ಇಟ್ಸ್ ಓಕೆ, ವಾಸನೆ ಬರ್ತಾ ಇದೆ, ತೊಂದರೆ ಇಲ್ಲ, ಸಮಸ್ಯೆ ಇಲ್ಲ. ಆದ್ರೆ ಯಜಮಾನ್ರೆ ಇಲ್ಲಿ ಕೇಳಿ, ಒಂದ್ ಮಾತು ಹೇಳ್ಬಿಡ್ತೀನಿ ನಿಮ್ಗೆ. ಸರ್ಕಾರ ಮಾಡೋ ಕೆಲಸ ಮಾಡುತ್ತೆ, ಹಾಗನ್ ಮಾತ್ರಕ್ಕೆ ಅವ್ರ ಮೇಲೆ ಅಟ್ಯಾಕ್ ಮಾಡಬಾರ್ದಲ್ವಾ? ಇದು ಅಟ್ಯಾಕ್ ಮಾಡಬಾರ್ದು ಯಜಮಾನ್ರೆ. ಅದನ್ನ ನಾವು ಪ್ರತಿಭಟನೆ ಮಾಡ್ಬೇಕು ಅಂತಂದ್ರೆ ಪ್ರತಿಭಟನೆ ಯಾವ ತರ ಮಾಡ್ಬೇಕು ಆ ರೀತಿ ಮಾಡ್ಬೇಕು. ನನಗೆ ಫುಟ್ಪಾತ್ ಅಲ್ಲಿ ನಾನು ಹೇಳ್ತೀನಿ ಕೇಳಿ ಯಜಮಾನ್ರೆ, ಬಡವರ ಸಮಸ್ಯೆ, ನೋವು, ಅವ್ರ ದುಃಖ, ದುಮ್ಮಾನ, ಅವ್ರ ಆತಂಕ ಎಲ್ಲ ಅರ್ಥ ಆಗುತ್ತೆ. ಪಾಪ ಫುಟ್ಪಾತ್ ಅಲ್ಲಿ ಅವರು ₹1 ರೂಪಾಯಿಗೆ 10 ರೂಪಾಯಿಗೆ ಹೊಡೆದಾಡ್ತಾರೆ, 100 ರೂಪಾಯಿಗೆ ಹೊಡೆದಾಡ್ತಾರೆ. ಹೆಂಡತಿ ಮಕ್ಕಳನ್ನ ಸಾಕಬೇಕು, ಜೀವನ, ಅದೆಲ್ಲ ಗೊತ್ತಾಗುತ್ತೆ. ನೀವು ಫುಟ್ಪಾತ್ ಅಲ್ಲಿ ಕೆಲಸ ಮಾಡೋದಾ? ನೀವು ಫುಟ್ಪಾತ್ ಅಲ್ಲಿ ಕೆಲಸ ಮಾಡ್ತೀರಾ? ಏನ್ ಕೆಲಸ ಮಾಡ್ತೀರಾ? ಖಜೂರು, ಬಾದುಷಾ ಎಲ್ಲ ಹಾಕ್ತೀನಿ. ಎಷ್ಟು